KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. KEA ಕಡೆಯಿಂದ ಈ ವರ್ಷ ಒಂದಿಷ್ಟು ಚೇಂಜಸ್ ಆದ್ರೆ ಆಗಿದೆ, ಅದ್ರ ಬಗ್ಗೆ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ನಿನ್ನೆ ಒಂದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿನ್ನೆ KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಒಂದು ಕಂಪ್ಲೀಟ್ ಶೆಡ್ಯೂಲ್ ಅಲ್ಲಿ ನೋಡೋದಾದ್ರೆ ಮೊದಲಿಗೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಏನಿರುತ್ತೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಓಕೆನಾ, ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅಂತ ಸ್ಟೂಡೆಂಟ್ಸ್ಗೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಇರುವಂತ ಫಸ್ಟ್ ಸ್ಟೆಪ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆನಾ, ಅದು ಯಾವಾಗ ರಿಲೀಸ್ ಮಾಡ್ತಾರೆ? ಇದೇ ತಿಂಗಳು 8ನೇ ತಾರೀಕು ಆದ್ರೆ ರಿಲೀಸ್ ಮಾಡ್ತಾರೆ ಆಫ್ಟರ್ 11 AM ಅಂತ ಇದೆ. ಓಕೆನಾ, ಇಲ್ಲಿ ನೋಡಿ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಈಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ಸ್ ಒಂದಿಷ್ಟು ಸೀಟ್ಸ್ ಆದ್ರೆ ಆಕ್ಯುಪೈ ಆಗಿರುತ್ತೆ, ಫಸ್ಟ್ ರೌಂಡ್ ಮೂಲಕ ಅಡ್ಮಿಷನ್ ಅನ್ನ ತಗೊಂಡಿರ್ತಾರಲ್ವಾ, ಅದನ್ನ ಬಿಟ್ಟು ಇನ್ನು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಎಷ್ಟು ಸೀಟ್ಸ್ ಉಳಿದಿದ್ದಾವೆ ಅಂತ ಹೇಳ್ಬಿಟ್ಟು ಎಷ್ಟು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಾದ್ರೆ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಪೇಮೆಂಟ್ ಆಫ್ ಕಾಸ್ಟ್ ಅಂಡ್ ಡೆಪಾಸಿಟ್ ಆಫ್ RS 1 lakh ಆರ್ ಮೆಡಿಕಲ್ ಸೀಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಾದ್ರೆ ಮೆನ್ಷನ್ ಆಗಿದೆ. ಕಾಸ್ಟ್ ಅಂಡ್ ಡೆಪಾಸಿಟ್ ಇದು ಬಂದ್ಬಿಟ್ಟು ಕೇವಲ ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ನೀಟಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಇದು KCET ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಲಿ ವೆಟರ್ನರಿ BSc ನರ್ಸಿಂಗ್ ಈ ಸ್ಟೂಡೆಂಟ್ಸ್ಗಾದ್ರೆ ಇರೋದಿಲ್ಲ. ಇದು ಕೇವಲ ನೀಟ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಈ ಒಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿ ರಿಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್, ಮಾಡಿಫೈ, ಡಿಲೀಟ್, ರೀಆರ್ಡರ್ ಆಪ್ಷನ್ಸ್ ಅಂತ ಇದೆ. ಓಕೆನಾ, ಈಗ ಸೆಕೆಂಡ್ ರೌಂಡ್ಗೆ ನೀವು ಎಂಟರ್ ಆಗಿದ್ದ ಆದ್ಮೇಲೆ ನಿಮಗೆ ನಾನು ಫಸ್ಟಿಂದ ಹೇಳ್ತಾನೆ ಇದ್ದೆ, ನಿಮಗೆ ಇರುವಂಥ ಕಾಲೇಜಸ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ, ರಿಅರೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಇರುತ್ತೆ. ಓಕೆನಾ, ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 3 days ಆದರೆ ಇರುತ್ತೆ ಟೈಮು. ಏನೋ ನೀವು ರಿಅರೇಂಜ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕಾಲೇಜಸ್ಸನ್ನು ಓಕೆನಾ 3 days ಆದರೆ ಟೈಮನ್ನು ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ನಿಮಗೆ ನೋಡಿ ಈ ವರ್ಷ ಆಗಿರುವಂತಹ ಚೇಂಜಸ್ ಏನು ಅಂತ ಅಂದರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು ನೋಡಿ ಯಾವ ವರ್ಷನೂ ಸಹ ಈ ರೀತಿ ಆಗಿಲ್ಲ. ಓಕೆನಾ, ಫಸ್ಟ್ ರೌಂಡಲ್ಲಿ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಷ್ಟೇ ಕೊಡ್ತಿದ್ರು. ಈ ವರ್ಷ ಫಸ್ಟ್ ರೌಂಡಲ್ಲಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು, ಒಂದು ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟರು. ಅಂಡ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾವಿಷನಲ್ ರಿಸಲ್ಟ್ ಆಗಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಲಿ ಯಾವುದೂ ಸಹ ಇರಲಿಲ್ಲ. ಬಟ್ ಈ ವರ್ಷ ಮತ್ತೆ ಒಂದು ಚೇಂಜಸ್ ಅನ್ನು ಮಾಡಿದರೆ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋದಕ್ಕಿಂತ ಮುಂಚೆ ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಓಕೆನಾ, ಪ್ರಾವಿಷನಲ್ ರಿಸಲ್ಟ್ಸ್ ಅಂತಂದ್ರೆ ಒಂದು ಟೈಪ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸೇ ಆಗಿರುತ್ತೆ ಪ್ರಾವಿಷನಲ್ ರಿಸಲ್ಟ್ಸ್. ಅಂಡ್ ನೆಕ್ಸ್ಟ್ ಅದಾದಮೇಲೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಬಟ್ ನಿಮಗೆ ಒಂದು ಡೇ ಟು ಟೈಮ್ ಅನ್ನು ಮೆನ್ಷನ್ ಮಾಡಿಲ್ಲ, ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಕೊಟ್ಟಿದ್ದಾರೆ. ಯಾಕೆ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಮೇಲೆ ಕೊಟ್ಟಿರುವಂಥ ಸ್ಕೆಡ್ಯೂಲು, ಮೇಲೆ ಕೊಟ್ಟಿರುವಂಥ ಡೇ ಟು ಟೈಮಿಂಗ್ ಪ್ರಕಾರ ಆ ಮೂರೂ ಸಹ ನಡೆದಿದೆ ಅಂತ ಅಂದ್ರೆ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಗೆ ಅಂಡ್ ಹಾಗೇನು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಏನಿದೆ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ದು ಒಂದು ಡೇ ಟು ಟೈಮ್ ಆದ್ರೆ ಮೆನ್ಷನ್ ಮಾಡ್ತಾರೆ. ಓಕೆನಾ, ಅಂಡ್ KEA ಕಡೆಯಿಂದ ನೋಡ್ಬೋದು ನೀವು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದು ಇಲ್ಲಿ ಚೆಕ್ ಮಾಡೋದಾದ್ರೆ UGCET UGNET 2024 ಎರಡನೇ ಸೀಟು ಹಂಚಿಕೆ ಫಲಿತಾಂಶದ ನಂತರ ಪ್ರಕ್ರಿಯೆ ಅಂತ ಇದೆ. ಓಕೆನಾ, ಇಲ್ಲಿ ನೋಡಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅಂದರೆ ನೀಟ್ ಕೋರ್ಸಸ್ ಸ್ಟೂಡೆಂಟ್ಸ್ಗೆ ಈ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಅವ್ರಿಗೆ ಯಾವುದೇ ಒಂದು ರೀತಿಯ ಚಾಯ್ಸಸ್ ಆದರೆ ಇರೋದಿಲ್ಲ. ಬಟ್ ಇಲ್ಲಿ KCET ವಿದ್ಯಾರ್ಥಿಗಳಿಗೆ ಮತ್ತೆ ಚಾಯ್ಸ್ ಎಂಟ್ರಿ ಆದರೆ ಇರುತ್ತೆ. ಓಕೆನಾ, ಈಗ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಯಾವ ರೀತಿ ಇತ್ತು, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ KCET ವಿದ್ಯಾರ್ಥಿಗಳಿಗೆ ಅದೇ ರೀತಿ ಚಾಯ್ಸ್ ಎಂಟ್ರಿ ಇರುತ್ತೆ. ಯಾಕಂತ ಅಂದ್ರೆ KCET ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಇರೋದಿಲ್ಲ. ಓಕೆನಾ, ಹಾಗಾಗಿ ಈಗಾಗಲೇ ಸಹ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಒಂದು PDF ಮೂಲಕ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಡೀಟೇಲ್ಡ್ ಆಗಿದೆ. ಇನ್ ಕೇಸ್ ನೀವು ಓದ್ಕೋಬೇಕು ಅಂತಂದ್ರೆ ಓದ್ಕೊಳ್ಳಿ, ಜಾಸ್ತಿ ಏನು ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ. ಓಕೆನಾ, ನಾನು ಈಗ ಏನು ಹೇಳಿದೆ ನಿಮಗೆ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಆದರೆ ಇರುತ್ತೆ. ಅಂಡ್ KCET ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ನೋಡಿ, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಒನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ದು ಆದಮೇಲೆ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆದರೆ ಆ ಒಂದು ಸೀಟ್ಗೆ ನೀವು 100% ಹೋಗಲೇಬೇಕು. ಇಲ್ಲ ಅಂತ ಅಂದರೆ ನೀವು ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ. ಓಕೆನಾ, ಇರೋವಂಥ ಸತ್ಯನ ಹೇಳ್ತಿದ್ದೀನಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ ಆದಮೇಲೆ ನೀವೇನಾದರೂ ಕಾಲೇಜಸ್ಗೆ ಅಡ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ಆಗ ನೀವು ಪೆನಾಲ್ಟಿಯನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ, ಅಂಡ್ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ.